ಹಲೋ ಹಾಯ್ ಫ್ರೆಂಡ್ಸ್. ದಸರಾ ಅಂತಂದರೆ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋದು, ಗಾಡಿ ಪೂಜೆ ಮಾಡೋದು, ಆಯುಧ ಪೂಜೆ ದಿನ ಇವೆಲ್ಲ ಪ್ರತಿಯೊಬ್ಬರ ಮನೇಲೂ ನಡೀತಾ ಇರುತ್ತೆ ಅಲ್ವಾ. ನಮ್ಮ ಮನೇಲಿ ಸಹ ಅಷ್ಟೇ ಆಯುಧ ಪೂಜೆ ದಿನವೇ ಗಾಡಿಗಳ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಕೆಲವೆಲ್ಲ ಅಂಗಡಿ ಪೂಜೆ ಇರೋದು ಎಲ್ಲ ಮೊದಲೇ ದಿನ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ನಮ್ಮಲ್ಲಿ ಬಂದುಬಿಟ್ಟು ಆಯುಧ ಪೂಜೆ ದಿನವೇ ಕೆಲವರು ಸ್ಟವ್ವು, ಫ್ರಿಡ್ಜು ಎಲ್ಲದಕ್ಕೂ ಇಟ್ಕೊಂಡು ಹೊರಗಡೆ ಈ ಥರ ಗಾಡಿಗಳಿಗೆಲ್ಲ ಪೂಜೆ ಮಾಡ್ಕೊಂಡ್ಬಿಡ್ತೀವಿ ನಾವು. ಈ ಕಡೆ ನಾನು ಸಹ ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆಯವ್ರ ಗಾಡಿ ಮತ್ತು ಬೈಕು, ಸ್ಕೂಟಿ ಇಬ್ಬರು ಮಕ್ಕಳು ಸೈಕಲ್ ಸಹ ಇಟ್ಟು ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ವಿ. ಬೆಳಗಿನ ಜಾವನೇ ಎದ್ದು ಬೇಗ ಪೂಜೆ ಮಾಡ್ಕೊಂಡ್ಬಿಟ್ರೆ ಬೇಗ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಪೂಜೆನ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ನನ್ನ ಮಗನೂ ಸಹ ಇಲ್ಲೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದಾನೆ. ಇನ್ನು ನನ್ನ ಮಕ್ಕಳು ಸಹ ಎಲ್ಲ ಸೈಕಲೆಲ್ಲ ಓಡಿಸಿ, ನಾವು ಇನ್ನು ಸ್ಕೂಟಿಗಳು ನಿಂಬೆಹಣ್ಣು ಇಟ್ಟಿರ್ತೀವಲ್ಲ ಅವನು ಸಹ ಎಲ್ಲ ಇದು ಮಾಡಿಕೊಂಡು ನೇರ ಬಂದಿದ್ದು ಅಂಗಡಿ ಹತ್ರ ಇಲ್ಲಿ ಪೂಜೆ ಮಾಡ್ಕೊಂಡ್ಬಿಡೋಣ ಅಂತಂದು ಇಲ್ಲೆಲ್ಲ ಬಂದು ಕಳಶ ಎಲ್ಲ ಜೋಡಿಸಿ ಹಣ್ಣು ಎಲ್ಲ ಹೂವು ಇಟ್ಬಿಟ್ಟು ಇಲ್ಲೂ ಸಹ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ಇನ್ನೆಲ್ಲ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ವಿಜಯದಶಮಿ ಇರೋದ್ರಿಂದ ಎಲ್ಲಿಗಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇರುವಾಗ ನಾಯಕನಹಟ್ಟಿಗೆ ಮತ್ತು ಗೌರಸಮುದ್ರ ಮಾರಮ್ಮಗೆ ಯಾವಾಗಲೂ ನಮ್ಮ ಅತ್ತಿಗೆಯವ್ರು ಹೋಗ್ತಾಯಿದ್ರು. ಅಕ್ಟೋಬರ್ 2 ಬಂತು ಅಂದರೆ ಅವ್ರು ಹೋಗ್ತಾ ಇರ್ತಾರೆ, ರಜಾ ಇರುತ್ತೆ ಅಂತಂದ್ಬಿಟ್ಟು. ಅದಕ್ಕೆ ಸರಿ ನಾವು ಜಾಯ್ನ್ ಆಗೋಣ ಅಂತ ಅವ್ರ ಜೊತೆಗೇ ಸೇರಿ ಇಲ್ಲಿ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಮಕ್ಕಳೆಲ್ಲ ಇನ್ನೊಂದು ಕಾರಲ್ಲಿ, ನಾವು ದೊಡ್ಡವರೆಲ್ಲ ಒಂದು ಕಾರಲ್ಲೆಲ್ಲ ಹೋಗ್ತಾ ಇದ್ವಿ. ಇನ್ನು ತಿಂಡಿಗೆಲ್ಲ ಹುಡುಕ್ತಾ ಇರುವಾಗ ಬೆಳಗ್ಗೆ ಬೇಗ ಆಗಿರಲಿಲ್ವಲ್ಲ, ಮಕ್ಕಳೆಲ್ಲ ಇಷ್ಟಪಡ್ತಿದ್ರಂತ ಹೊರಗಡೆ ತಿಂಡಿ ತಿನ್ನೋಣ ಅಂತ ಪ್ಲಾನ್ ಮಾಡಿ ಎಲ್ಲೋಡು ಸಿಕ್ಕಾಪಟ್ಟೆ ರಶ್ ಇತ್ತು. ಕೆಲವು ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಚಳ್ಳಕೆರೆಯಲ್ಲೆಲ್ಲ ಇಲ್ಲಿ ಈ ಥರ ಹೋಟೆಲ್ ಕೃಷ್ಣ ಭವನ ಓಪನ್ ಇತ್ತು. ಕೆಲವು ಕಡೆ ಎಲ್ಲ ಫುಲ್ ಬಂದಾಗಿತ್ತು. ಇನ್ನು ಇಲ್ಲಿ ಬಂದು ಸ್ವಲ್ಪ ತಿಂಡಿ ಮಾಡ್ಕೊಂಡ್ಬಿಟ್ಟು ನೇರ ಬಂದಿದ್ದು ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ. ಸದ್ಯ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು ಯಾವಾಗಲೂ, ಈ ಸತಿ ರಶ್ ಇರಲಿಲ್ಲ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಇಲ್ಲಿ ಅಕ್ಕ ಮತ್ತು ಮಕ್ಕಳು ಎಲ್ಲ ಒಂದೇ ಒಟ್ಟಿಗೆ ಬಂದಿದ್ದೀವಲ್ಲ, ಎಲ್ಲ ಪೂಜೆ ಮಾಡಿಸ್ಕೊಂಡ್ಬಿಡೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ. ಯಾವಾಗಲೂ ವರ್ಷ ಬರ್ತಾ ಇರ್ತೀವಿ ಇಲ್ಲಿಗೆ. ಆದರೆ ಈ ಸತಿ ಒಂದು ವರ್ಷ ಮಿಸ್ ಆಗಿದ್ದಕ್ಕೆ ಈ ವರ್ಷ 3ನೇ ವರ್ಷ ಬಂದ ಹಾಗಾಯಿತು. ಇನ್ನು ಇಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಹೊರಗಡೆ ಬಂದರೆ ಈ ಕಡೆ ಎಲ್ಲ ತುಲಾಭಾರ ಕೊಡ್ತಾ ಇದ್ದಾರೆ. ಅಂದರೆ ಕೆಲವರು ಅಕ್ಕಿ ಬೆಲ್ಲ ಆ ಥರ ಕೊಡ್ತಾ ಇರ್ತಾರೆ, ಹರಕೆ ಇರೋದು ಅಂತರು. ಅದನ್ನು ಸಹ ಇಲ್ಲಿ ನೋಡಿಕೊಂಡು ಇನ್ನು ದೇವ್ರ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡ್ಬಿಡೋಣ ಅಂತ ಇಲ್ಲಿ ಹಾಕ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಈಗ ಇನ್ನು ಇಲ್ಲೆಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟು ನೇರ ಬಂದಿದ್ದು ಹೊರಮಠ. ಅಂದರೆ ಅಲ್ಲಿಂದ ಮತ್ತೆ ಸ್ವಲ್ಪ ದೂರದಲ್ಲಿ ಹೊರಮಠ ಇದೆ, ಅಲ್ಲಿ ನೋಡ್ಕೊಂಡ್ಬಿಡೋಣ ಅಂತ ಬರ್ತಾ ಇರುವಾಗ ಇವತ್ತು ವಿಜಯದಶಮಿ ಇರೋದ್ರಿಂದ ಸ್ವಲ್ಪ ಜಂಬೂ ಸವಾರಿ ಆ ಥರ ಎಲ್ಲ ಮಾಡ್ಕೊಂಡಿರೋದು. ಮದಕರಿ ನಾಯಕ ಅಂತಂದೇನೋ ವಾಲ್ಮೀಕಿದು ಇದು ಮಾಡ್ತಾಯಿದ್ರು ಅಲ್ಲಿ. ಅದರಿಂದ ಸ್ವಲ್ಪ ಸಿಕ್ಕಾಪಟ್ಟೆ ರಶ್ ಇತ್ತು ಹೊರಮಠದಲ್ಲಿ. ಇನ್ನು ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಕಡೆ ಹೊರಗಡೆ ಬಂದರೆ ಬನ್ನಿ ಪತ್ರೆ ಎಲ್ಲ ಬಿಡಿಸ್ತಾಯಿದ್ರು. ಅವತ್ತು ಬನ್ನಿ ಎಲ್ಲ ಹಂಚ್ಬೇಕಿತ್ತಲ್ವ, ಈ ಥರ ಎಲ್ಲ ಬನ್ನಿ ಬಿಡಿಸ್ತಾಯಿದ್ರು. ನಾವು ಸಹ ಅದನ್ನೇ ತೊಗೊಂಡು ಎಲ್ಲರೂ ಹಂಚ್ಕೊಂಡು ಈ ಕಡೆ ಹೊರಗಡೆ ಹೋಗ್ತಾ ಇದ್ವಿ. ಈಗ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಬಂದಿದ್ರು. ಎಲ್ಲ ಅದೊಂಥರ ಎಲ್ಲ ತೇರಲ್ಲಿ ಇದು ಮಾಡ್ತಾಯಿದ್ರು ಎಲ್ಲ ಅವ್ರನ್ನ. ಇನ್ನು ಇದೆಲ್ಲ ಮುಗಿಸ್ಕೊಂಡು ನೇರ ಬಂದಿದ್ದು ನಾವು ಗೌರಸಮುದ್ರ ಮಾರಮ್ಮಂಗೆ. ಇದನ್ನಂತೂ ನಾವು ಯಾವಾಗಲೂ ವರ್ಷ ಅಲ್ಲೇ ಅಮ್ಮರ ಮನೆ ಹತ್ರ ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಲೇಟಾಗಿ ಹೋಗ್ತಾ ಇರೋದ್ರಿಂದ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಈಗ ಇಲ್ಲೂ ಸಹ ಅಷ್ಟೇ ವಿಜಯದಶಮಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲೆಲ್ಲ ಜಂಬೂ ಸವಾರಿ ಎಲ್ಲ ನೋಡ್ತಾ ಇರ್ಬೋದು. ಎಲ್ಲ ಫುಲ್ ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಕಡೆನೂ ಸುತ್ತಲೂ ಇದು ಹಾಕಿದ್ದಾರೆ ಇಲ್ಲಿ. ಇನ್ನು ನಾವು ತೊಗೊಂಬಂದಿರೋಂಥ ಹಾರ ಮತ್ತು ಹೂವು ಎಲ್ಲ ಹಾಕಿ ಪೂಜೆ ಮಾಡಿಸ್ಕೊಂಡ್ವಿ. ಇನ್ನು ಈ ಕಡೆ ಈಗ ಲೇಟಾಗಿ ಬಂದರೆ ಅವ್ರು ಹಿಂದೆ ಬಂದಿರೋಂದ್ರೆ ಇವರೆಲ್ಲ ಸಹ ದರ್ಶನ ಮಾಡ್ಕೊಳ್ತಾ ಇದ್ರಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡು ನಾವೆಲ್ಲ ದರ್ಶನ ಮಾಡ್ಕೊಂಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿ ಅಮ್ಮನವ್ರ ದರ್ಶನ ಇನ್ನೊಂದು ಸರಿ ಮಾಡಿಕೊಂಡು ನೇರ ಬಂದಿದ್ದು ಒಳಗಡೆ 3 ರೌಂಡ್ ಹಾಕ್ಬಿಡೋಣ ಅಂತ ಬರ್ತಾಯಿದ್ವಿ. ಒಳಗಡೆ ಎಲ್ಲ ಶಾಮಿಯಾನ ಹಾಕಿರೋದ್ರೆ ವೀಡಿಯೋ ಕವರ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಇಲ್ಲಿ ಒಳಗಡೆದು ಮಾತ್ರ ಕವರ್ ಮಾಡಿದ್ದೀನಿ. ಇಲ್ಲಿ ಇನ್ನೂ ಹೋದ ಸರಿ ಜಾತ್ರೆ ಆಗಿರೋದು ಅಷ್ಟೇ, ಒಂದು ತಿಂಗಳು ಕೂಡ ಆಗಿರಲಿಲ್ಲ. ತಿಂಗಳು ಜಾತ್ರೆ ಅಂತ ಆಗುತ್ತೆ ಇಲ್ಲಿ. ಮತ್ತು ತಿಂಗಳ ಜಾತ್ರೆಗೆ ತುಂಬಲಲ್ಲಿ ಮಾರಮ್ಮ ಅಂತ ನಡೆಯುತ್ತೆ, ಅಲ್ಲಿ ಸಹ ಜಾತ್ರೆ ಚೆನ್ನಾಗಾಗುತ್ತೆ. ಇದು ಇನ್ನೂ ಒಂದು ವಾರ ಆಗಿತ್ತು ಅಷ್ಟೇ ಆ ಜಾತ್ರೆ ಆಗಿ. ನೋಡಿ ಇನ್ನೂ ಎಲ್ಲ ಅಲ್ಲೇದಲ್ಲೇ ಕಸ ಎಲ್ಲ ಅದೇ ಥರ ಇನ್ನೂ ಹಾಗೆ ಇದೆಲ್ಲ ಇನ್ನೂ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿ ನಾವೇ ಬಂದಿದ್ದನ್ನು ತುಂಬಲ ಮಾರಮ್ಮಂಗೆ ಅಂತ ಹೇಳಿದ್ವಲ್ಲ, ಅಲ್ಲಿ ಹುತ್ತ ಇರೋದ್ರಿಂದ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಪೂಜೆ ಮಾಡ್ತಾರೆ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ಇನ್ನು ಇಲ್ಲ ಫುಲ್ ರೌಂಡ್ ಹಾಕೋದೇನಂತ ಕಾರಲ್ಲೇ ಒಂದು 3 ರೌಂಡ್ ಹಾಕ್ಕೊಳ್ತಾ ಇದ್ದೀವಿ ಈಗ ನಾವು. ನೀವು ಯಾರನ್ನು ಹೋಗಿ ವಿಸಿಟ್ ಮಾಡಿದರೆ ಗೌರಸಮುದ್ರ ಮಾರಮ್ಮಗೆ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಇಲ್ಲೆಲ್ಲ ಸಹ ಹೋಗಿ ಎಲ್ಲ ಹಣ್ಣುಕಾಯಿ ಮಾಡಿಸ್ಕೊಂಡು ಇಲ್ಲಿ ಅಮ್ಮನ ದರ್ಶನ ಮಾಡಿಕೊಂಡು ನೇರ ಬಂದಿದ್ದು ನಾವು. ನೋಡಿ ಎಲ್ಲ ಪೂಜೆ ಎಲ್ಲ ಇಲ್ಲಿ ಸಹ ಚೆನ್ನಾಗಾಯಿತು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್.